ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸಾವಿನ ಆಟ, ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಸಾವಿನ ಆಟ ನೋಡಿ, ವೈದ್ಯರೇ ಇಲ್ಲ ಅಂತೆ. ಚಿಕಿತ್ಸೆ ಸಿಗದೆ 12 ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋ ಮಾಡಿ ಸಾರ್ವಜನಿಕರಿಂದ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ರೋಗಿ ಬಂದು 4 ಗಂಟೆ ಆದ್ರೂ ಕೂಡ ಅಲ್ಲಿ ಡಾಕ್ಟರ್ಸ್ ಇಲ್ಲ ಅಂತೆ. ಸಿಬ್ಬಂದಿ ಜೊತೆ ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಮೈಸೂರಿನ ಜಯದೇವ ಆಸ್ಪತ್ರೆಯ ಸ್ಥಿತಿಗತಿ ಯಾವ ರೀತಿ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ನೋಡಕ್ ಮಾತ್ರ ದೊಡ್ಡ ಆಸ್ಪತ್ರೆ, ಆದ್ರೆ ಅಲ್ಲಿ ವೈದ್ಯರೇ ಇಲ್ಲ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸಾವಿನ ಆಟ, ವೈದ್ಯರಿಲ್ಲ. ಹೀಗಾಗಿ ರೋಗಿಗಳು ಪಾಪ ಪರದಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ಬರ್ತಾರೆ, ವಾಪಸ್ ಹೋಗ್ತಾರೆ. ಇದೇ ರೀತಿ ಆಗ್ಬಿಟ್ಟಿದೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಬರೀ ಸಬೂಬು ಉತ್ತರವನ್ನ ಕೊಡ್ತಿದ್ದಾರೆ, ವೈದ್ಯರಿಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳಿ. ಹೀಗಾಗಿ ಅಲ್ಲಿರುವಂತಹ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವೈದ್ಯರಿಲ್ಲಲ್ವಾ, ಆಸ್ಪತ್ರೆಯನ್ನ ಕ್ಲೋಸ್ ಮಾಡಿ ಯಾಕೆ ಓಪನ್ ಮಾಡಿದ್ದೀರಾ? ಹಾಸ್ಪಿಟಲ್ ಮೈಸೂರು ವೈದ್ಯರ ಕೊರತೆ ಆರೋಪ ತಳ್ಳಿ ಹಾಕಿದ ನಿರ್ದೇಶಕ ಸದಾನಂದ. ಆಸ್ಪತ್ರೆಯಲ್ಲಿ ಯಾವುದೇ ನಿರ್ಲಕ್ಷ್ಯ, ವೈದ್ಯರ ಕೊರತೆ ಇಲ್ಲ. 5 ಜಿಲ್ಲೆಗಳಿಂದ ಗಂಭೀರ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರುವವರು ದಾಖಲಾಗಿದ್ದಾರೆ. ಸಾಮಾನ್ಯ ಪ್ರಕರಣಗಳಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲೇ ಚಿಕಿತ್ಸೆ ಸಿಗುತ್ತೆ. ನಿನ್ನೆ ಒಂದೇ ದಿನ ಆಸ್ಪತ್ರೆಯಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ. ಮೃತಪಟ್ಟವರಲ್ಲಿ ಬಹುತೇಕರು ತೀವ್ರ ಹೃದಯಾಘಾತ, ಹೃದಯ ವೈಫಲ್ಯ ಇರೋವರೇ. ವಯೋಸಹಜ ಗಂಭೀರ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಕೆಲವರು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭದಲ್ಲಿ ಅವರ ಸ್ಥಿತಿಗತಿ ಗಂಭೀರವಾಗಿತ್ತು ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿ ಹೇಳಿದ್ದಾರೆ. ನಮಗೂ ಇದೊಂಥರ ಡಿಮಾರಲೈಸಿಂಗ್ ಇದು. ಇಷ್ಟ ನಿನ್ನೆನೂ ನಾನು ಅಷ್ಟೇ. ನಿನ್ನೆ ರಾತ್ರಿ ನಾನು ಹೋಗಿದ್ದು ರಾತ್ರಿ 10 ಗಂಟೆ ಹಾಸ್ಪಿಟ್ಲಿಂದ ಹೋಗಿದ್ದು. ಅಷ್ಟೊಂದು ಪೇಷಂಟ್ಸು, ಅಷ್ಟೊಂದು ಒತ್ತಡ ನಮ್ಮ ಮೇಲಿದೆ. ವಿ ಆರ್ ಆಲ್ ವರ್ಕಿಂಗ್ ಓವರ್ ಟೈಮ್ ಆ್ಯಂಡ್ ಡಬಲ್ ಅವರ್ ಕೆಪಾಸಿಟಿ. ನಮ್ಗೆ ಎಷ್ಟು ಸಾಧ್ಯ ಒಬ್ಬ ವೈದ್ಯನಿಗೆ ಅದರ 2 ಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಈಗ ನಾನು ಜೂನ್ 1 ತಿಂಗಳು ಡೆತ್ತನ್ನು ನಾನು ಕೊಡ್ತೀನಿ. ಕೆಲವು ದಿವಸ 0 ಡೆತ್ಸು, ಕೆಲವು ದಿನ ಬರೀ 1 ಡೆತ್ತು, 2, 4. ಇದು ನಿನ್ನೆ ಒಂದೇ ದಿವಸ 11 ಡೆತ್ ಆಗಿರೋದು. ಅದರ್ವೈಸ್ ಜೂನ್ದು ಫುಲ್ ಡೇಟಾ ನಿಮಗೆ ನಾನು ಕೊಡ್ತೀನಿ, ಆಯಿತಾ. ದಿನವಹಿ ಇದು ಅಡ್ಮಿಷನ್ ಎಷ್ಟು, ಫಾರ್ ಎಕ್ಸಾಂಪಲ್ 63 ಜನ ಅಡ್ಮಿಟ್ ಆದರೆ 1 ಡೆತ್ ಆಗಿದೆ. ಸೊ ವಿಸಿಟ್ ಅಕ್ಸೆಪ್ಟಬಲ್ ಆದರೆ ನೀವೇ ಹೇಳಬೇಕು ನನಗೆ, ಆಯಿತಾ. ನನಗೆ ಪ್ರತಿಯೊಂದಕ್ಕೂ ಡೇಟಾ ಇದೆ, ಆಯಿತಾ. ಸೊ ನಿನ್ನೆ ಒಂದು ದಿವಸ ಲಿಟಲ್ ಅನ್ಯೂಷಲ್, ಅದು ನಮ್ಮ ದುರದೃಷ್ಟ. ನಿನ್ನೆನೇ ಈ ಪ್ರಾಬ್ಲಮ್ ಆಯಿತು. ಸೊ ಬಟ್ ವೈದ್ಯರು ಎಲ್ಲರೂ ಡ್ಯೂಟಿ ಮೇಲಿದ್ದರು. ಡಾಕ್ಟರ್ ಶ್ರೀನಿಧಿ ಅವರು ನಿನ್ನೆ ಕನ್ಸಲ್ಟೆಂಟ್ ಸೀನಿಯರ್ ಡಾಕ್ಟರ್ ಆನ್ ಡ್ಯೂಟಿ. ಖಂಡಿತ ನಾನು ನಿಮಗೆ CCTV ತೋರಿಸ್ತೀನಿ. ಆ ಕ್ಯಾಶುಯಾಲಿಟಿನಲ್ಲಿ ಆ ಕ್ಯಾಶುಯಾಲಿಟಿ ಅಟ್ಯಾಚ್ ಆಗಿಯೇ ಪಕ್ಕ ಈ ಥರ ಒಂದು ರೂಮ್ ಇದೆ. ಅಲ್ಲಿ ಡಾಕ್ಟರ್ ಇರ್ತಾರೆ, ಅಲ್ಲಿ ಅವ್ರು ಮಲಗಿರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ನಾವು ಕೊಡಬೇಕಾಗತ್ತೆ, ಆಯಿತಾ. ರೌಂಡ್ ದ ಕ್ಲಾಕ್ ಅವರು ಡ್ಯೂಟಿ ಮಾಡೋಕ್ಕಾಗಲ್ಲ. ಕರೆದು ಕೂಡಲೇ ಬರ್ತಾರೆ ಅವರು, ಆಯಿತಾ. ಸೊ ಕರೆದು ಕೂಡಲೇ ಅಟೆಂಡ್ ಮಾಡಿಲ್ಲ ಅಂತ ಏನಾದ್ರು ನೀವು ಪ್ರೂವ್ ಮಾಡಿದ್ರೆ ಖಂಡಿತವಾಗಿ ನಾನು ಆ್ಯಕ್ಷನ್ ತಗೊಳ್ತೀನಿ. ನಮಗೂ ಇದೊಂಥರ ಡಿಮಾರಲೈಸಿಂಗ್ ಇದು. ಇಷ್ಟ ನಿನ್ನೆನೂ ನಾನು ಅಷ್ಟೇ. ನಿನ್ನೆ ರಾತ್ರಿ ನಾನು ಹೋಗಿದ್ದು ರಾತ್ರಿ 10 ಗಂಟೆ ಹಾಸ್ಪಿಟ್ಲಿಂದ ಹೋಗಿದ್ದು. ಅಷ್ಟೊಂದು ಪೇಷಂಟ್ಸು, ಅಷ್ಟೊಂದು ಒತ್ತಡ ನಮ್ಮ ಮೇಲಿದೆ. ವಿ ಆರ್ ಆಲ್ ವರ್ಕಿಂಗ್ ಓವರ್ ಟೈಮ್ ಆ್ಯಂಡ್ ಡಬಲ್ ಅವರ್ ಕೆಪಾಸಿಟಿ. ನಮ್ಗೆ ಎಷ್ಟು ಸಾಧ್ಯ ಒಬ್ಬ ವೈದ್ಯನಿಗೆ ಅದರ 2 ಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಈಗ ನಾನು ಜೂನ್ 1 ತಿಂಗಳು ಡೆತ್ತನ್ನು ನಾನು ಕೊಡ್ತೀನಿ. ಕೆಲವು ದಿವಸ 0 ಡೆತ್ಸು, ಕೆಲವು ದಿನ ಬರೀ 1 ಡೆತ್ತು, 2, 4. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟಸ್ವಾಮಿ, ನಾವು ಗಮನಿಸಿದಾಗ ಹೇಳಿ ಕೇಳಿ ಜಯದೇವ ಆಸ್ಪತ್ರೆ ಅಂದ್ರೆ ಒಂದು ದೊಡ್ಡ ಆಸ್ಪತ್ರೆ. ಆ ಒಂದು ಆಸ್ಪತ್ರೆಯಲ್ಲಿ ಈಗ ವೈದ್ಯರ ಕೊರತೆ ಉಂಟಾಗ್ಬಿಟ್ಟಿದೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಏನ್ ಹೇಳ್ತಿದ್ದಾರೆ, ಮತ್ತೊಂದು ಕಡೆಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ದೀಪಾ, ಏನು ದಕ್ಷಿಣ ಕರ್ನಾಟಕ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತೆ ಈ ಭಾಗದ ತುಮಕೂರು, ಕೊಡಗು, ಚಿಕ್ಕಮಗಳೂರು, ಮಂಗಳೂರು ಈ ಭಾಗದ ಏನು ಹೃದಯ ಕಾಯಿಲೆಗೆ ಒಳಗಾದಂತಹ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರ್ತಕ್ಕಂಥದ್ದು. ಸೊ ಈ ಒಂದು ಘಟನೆ ನಡೆದಿರ್ತಕ್ಕಂತಹ ವಿಚಾರವನ್ನ ನೋಡಿದೆ ಆದ್ರೆ ಬೆಳಗಿನ ಜಾವ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜಯದೇವ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ರೋಗಿಗಳ ಸಂಬಂಧಿಕರು ಮಾತನಾಡ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಸೊ ಇಲ್ಲಿ ವೈದ್ಯರ ನಿರ್ಲಕ್ಷ್ಯವೇ ಕಾರಣಕ್ಕಾಗಿ ಈ ಒಂದೇ ದಿನ 11 ಸಾವುಗಳಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸೊ ವೈದ್ಯರು
ವೈದ್ಯರು ಇಲ್ಲದ ಕಾರಣಕ್ಕಾಗಿ ಅಂತ ಯಾಕೆ ಅಂತ ಹೇಳಿದ್ರೆ, ಸೊ ಏನು ರೋಗಿ ಬಂದು 4 ಗಂಟೆಗಳಾದ್ರೂ ಕೂಡ ರೆಸ್ಟ್ ರೂಮಿನಲ್ಲಿದ್ರು ಅಥವಾ ಎಲ್ಲಿದ್ರು ಗೊತ್ತಿಲ್ಲ, 4 ಗಂಟೆಗಳಾದ್ರೂ ಕೂಡ ವೈದ್ಯರು ಕಾಣದಿದ್ದ ಕಾರಣಕ್ಕಾಗಿ ಒಬ್ಬ 21 ವರ್ಷದ ಯುವಕ ಮೃತಪಟ್ಟಿರ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಏನು ರೋಗಿಗಳ ಪೇರೆಂಟ್ಸ್ಗಳು ಮಾತಾಡ್ತಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸ್ಪಷ್ಟನೆ ಕೊಡೋದಕ್ಕೆ ಡಾಕ್ಟರ್ ಸದಾನಂದ್ರ ಅವರು ಕೂಡ ಇವತ್ತು ಬೆಳಗಿನ ಜಾವ ಮಾಧ್ಯಮಕ್ಕೆ ರಾಜನಿವ್ಸ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, 3 ವೈದ್ಯರು ಏನು ರಾತ್ರಿಯ ಗಸ್ತಿನಲ್ಲಿ 3 ವೈದ್ಯರು ಕೆಲಸವನ್ನ ಮಾಡಿರ್ತಾರೆ. ಸೊ 3 ವೈದ್ಯರು ಏನು ವೈದ್ಯರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಏನು ರೆಸ್ಟ್ ರೂಮ್ಗೆ ಹೋಗುವಂತ ಏನು ರೋಗಿಗಳು ಇಲ್ಲದಂತಹ ಸಂದರ್ಭದಲ್ಲಿ ರೆಸ್ಟ್ ರೂಮಿನಲ್ಲಿ ಇರ್ತಾರೆ. ಸೊ ಹಾಗಾಗಿ ರೆಸ್ಟ್ ರೂಮಿನಲ್ಲಿ ಇದ್ದಂತಹ ಸಂದರ್ಭವನ್ನ ನೋಡಿ ಖಾಲಿ ಕೊಠಡಿಯನ್ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ ಅಪರಾಧವಾಗಿರ್ತದೆ. ಸೊ ವೈದ್ಯರು ಕೆಲಸವನ್ನ ಮಾಡಿರ್ತಾರೆ. 3 ಜನ ವೈದ್ಯರು ಕೂಡ ರಾತ್ರಿವಿಡೀ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಈ ರೋಗಿಗಳ ಪೇರೆಂಟ್ಸ್ಗಳು ಹೇಳ್ತಿರ್ತಕ್ಕಂಥ ಹೇಳಿಕೆ ಏನು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸುತ್ತಮುತ್ತಲಿನ ಭಾಗದಲ್ಲಿ ಬರ್ತಕ್ಕಂಥ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯಾಘಾತಕ್ಕೆ ಒಳಗಾದಂತಹ ವ್ಯಕ್ತಿಗಳೇ ಬಂದಿರ್ತಾರೆ. ಸೊ ಹಾಗಾಗಿ ನಾವು ತೀವ್ರ ನಿಗಾ ಘಟಕದಲ್ಲಿ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಒಳಪಡಿಸಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಘಟನೆಗೆ ನಾವು ನೇರ ಹೊಣೆಗಾರಿಕೆಯನ್ನ ಒಪ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ, ಸೊ 1 ಗಂಟೆ ಒಳಗಡೆ ಏನು ಹೃದಯಾಘಾತವಾಗಿ 1 ಗಂಟೆ ಒಳಗಡೆ ಏನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿಸಿದ ಸಂದರ್ಭದಲ್ಲಿ ಅವರನ್ನ ಉಳಿಸುವಂತಹ ಪ್ರಯತ್ನವನ್ನ ವೈದ್ಯರು ಮಾಡ್ತಾರೆ. ಸೊ ಅದಕ್ಕೂ ಮುಂಚಿತವಾಗಿ ಅಥವಾ 1 ಗಂಟೆ ಹೆಚ್ಚಿನ ಗಂಟೆಗಳು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ವೈದ್ಯರು ಕೂಡ ಏನು ಮಾಡಬೇಕಾಗಲಿ ಯಾವ ಆಸ್ಪತ್ರೆ. ಎಸ್ ಪುಟ್ಟಸ್ವಾಮಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.